ಇನ್ನೊಂದು ಫೋನ್ ಮೊಟ್ಟೆ ಉರಿಸ್ತೀನಿ. ಗೊತ್ತಿರುವುದೊಂದೇ ದೈವ ಬಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು. ಉಳ್ಳಾಯ ನಿನ್ನ ನಿಲತೆಡೆಗೆ ಬಿದಡುತ್ತ ಮಾಗೆ ಸನ್ನಿಧಿಗೆ ಕಾಪು ಗೊತ್ತಿಚ್ಚೆ ಏನ AKF ನಾನು ನಿಮ್ಮ AK ಕನ್ನಡಿಗ ಮಾಡುವ ನಮಸ್ಕಾರಗಳು. ಇವತ್ತು ಬೆಳಗ್ಗೆ 5 ಗಂಟೆಗೆ ಎಬ್ಬರಿಸ್ಕೊಂಡು ನಮ್ಮ ಬಾವು ಅವರು ರಾಮನಾಥಪುರ ದೇವಸ್ಥಾನಕ್ಕೆ ಕರ್ಕೊ ಹೋಗ್ತಾ ಇದ್ರು. ಹಾಸನದಲ್ಲಿರುವಂತ ರಾಮನಾಥಪುರ ದೇವಸ್ಥಾನಕ್ಕೆ ಕರ್ಕೊ ಹೋಗ್ತಾ ಇದ್ರು. ಇವರೇ ನಮ್ಮ ಭಾವ ಕುಮಾರ್ ಅಂತ ಇವ್ರ ಹೆಸರು. 5 ಗಂಟೆಗಲ್ಲ 4:15ಗೆ ಎಬ್ಬರಿಸ್ಕೊಂಡು ನಮ್ಮನ್ನ ಹಿಂಗೆ ನಡೆಸ್ತವ್ರೆ. ನೋಡ್ತಾ ಇರ್ಬೋದು ಟೈಮ್ ನೀವು ಎಷ್ಟಾಗಿದೆ ಅಂದರೆ. ಇನ್ನೊಂದು ಫೋನ್ ಕೊಡಿ ನಿಂದೆದಲ್ಲ ಇನ್ನೊಂದು. ಈಗ 5 ಗಂಟೆ ನೋಡಿ ಟೈಮ್. ನಮ್ಮ ಮೊಟ್ಟೆ ಉರಿಸ್ತವ್ರೆ. ಗಾಳಿ ಒಂದು ಆಟೋ ಇಲ್ಲ. ಏನು ಮಾಡೋದೀಗ? ಬಸ್ಗೆ ಕಾಯೋದೀಗ? ಬಸ್ ಇರ್ನಿಲ್ಲ, ಯಾವುದೋ ಆಟೋ ಹಿಡ್ಕೊಂಡು ಸ್ಯಾಟಲೈಟ್ ತಲುಪಿ ಯಾವುದೋ ಬಸ್ ಹಿಡ್ಕೊಂಡು ಮೈಸೂರಿಗೆ ಹೋಗ್ತಿದ್ದೀವಿ. ಮೈಸೂರಿಗೆ ಹೋಗಿ ಯಾವುದೋ ಒಂದು ಬಸ್ ಹಿಡ್ಕೊಂಡು ನಾವು ನಮ್ಮೂರಿಗೆ ಹೋಗ್ಬೇಕಾಯಿತು. ಯಾಕಂದರೆ ನಮ್ಮೂರ ಕಡೆಯಿಂದ ಹತ್ರ ಆಗುತ್ತೆ, ಅದಕ್ಕೋಸ್ಕರ ನಾವು ಹೋಗ್ಲೇಬೇಕಾಯಿತು. ನಮ್ಮೂರಿಂದ ಹತ್ರ ಆಗುತ್ತಲ್ಲ ಅದಕ್ಕೋಸ್ಕರ ಅಲ್ಲೇ ಮೈಸೂರಿಂದ ಒಂದು ಬಸ್ ಹಿಡ್ಕೊಂಡು ಬಸ್ ಹತ್ಕೊಂಡು ಹೊರಟೋ. ಹೋಗ್ತಾ ಹಂಗೆ ಮೈಸೂರು ಅರಮನೆಯನ್ನು ನೋಡಿಕೊಂಡು ಹೊರಟೋ. ಬೆಳಗ್ಗೆ ಹಿಂಗೆ ಕಾಣಿಸುತ್ತೆ ನೋಡಿ ಮೈಸೂರು ಅರಮನೆ. ಈ ಥರ ಕಾಣಿಸುತ್ತೆ ಮೈಸೂರು ಅರಮನೆ. ಸಂಜೆ ಬಂದರೆ ಲೈಟೆಲ್ಲ ಆನ್ ಮಾಡಿರ್ತಾರೆ, ಸಕ್ಕತ್ತಾಗಿ ಅನಿಸುತ್ತೆ. ಬರಬೇಕಾದ್ರೆ ತೋರಿಸ್ತೀನಿ ಲೈಟ್ ಆನ್ ಆಗಿರೋವಂಥದ್ದು. ಮೈಸೂರಿಂದ ನಮ್ಮ ಊರಿಗೆ ತಲುಪಿದಷ್ಟಲಿಗೆ ನಮ್ಮ ಊರಿಗೆ ಹೋಗಿ ನಮ್ಮ ಗಾಡಿ ಎತ್ಕೊಂಡು ಪೆಟ್ರೋಲ್ ಬಂಕ್ ಹತ್ರ ಬಂದು ಪೆಟ್ರೋಲ್ ಹಾಕಿಸ್ಕೊತಾ ಇದ್ದೀವಿ. ನೋಡಿ ಇವಾಗ ಪೆಟ್ರೋಲ್ ಹಾಕ್ತಿದ್ದೀವಿ. ಅವ್ರು ಪೆಟ್ರೋಲ್ ಹಾಕಿಸ್ತಾರೆ, ನಾವಿಲ್ಲಿ ನಿಂತ್ಕೊಂಡಿದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತು ಬರ್ತಾರೆ. ನಮ್ಮ ಗಾಡೀಲಿ ಪೆಟ್ರೋಲ್ ಇತ್ತು ಅಂತ ಹಾಗೆ ನಿಂತಿದ್ದೋ. ನಮ್ಮ ಅಕ್ಕ ಬಾವ ಅವರೆಲ್ಲ ಪೆಟ್ರೋಲ್ ಹಾಕಿಸ್ಕೊಂಡು ಹೊರಟ್ರು. ನಾವು ಅವರಿಂದ ಫಾಲೋ ಮಾಡ್ಕೊ ಹೋಗ್ತಾ ಇದ್ದೋ. ಯಾಕಂದ್ರೆ ನಮಗೆ ರೂಟ್ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಹೋಗ್ತಿದ್ದೋ, ಅದಕ್ಕೋಸ್ಕರ. ಹೋಗೋ ರೂಟ್ ಮಾತ್ರ ಸಖತ್ತಾಗಿತ್ತು. ಇವರೇ ನಮ್ಮ ಸಿಸ್ಟರು. ಆವಾಗಲೇ ನೋಡಿದ್ರಲ್ಲ ದರ್ಶಿಲ್ ಅಂತ, ಅವನೇ ಇವರ ಮಗ. ನಮ್ಮ ಅಕ್ಕ ಮಲ್ಲಯ್ಯನ ಬೆಟ್ಟ ಇಲ್ಲಿಂದ ಕಾಣಿಸುತ್ತೆ ನೋಡು ಅಂತ ಕೈ ಮಾಡಿ ತೋರಿಸಿದ್ರು, ಅದಕ್ಕೆ ನೋಡ್ತಾ ಇದ್ದೀನಿ. ಹೌದು, ಇಲ್ಲಿಂದ ಕಾಣಿಸ್ತಾ ಇದೆ. ಹೋಗೋ ರೂಟಲ್ಲಿ ಮಲ್ಲಯ್ಯನ ಬೆಟ್ಟ ಕೂಡ ಸಿಗುತ್ತೆ. ಇದು ಮಾದೇಶ್ವರನ ಬೆಟ್ಟ ಅಲ್ಲ, ಮಲ್ಲಯ್ಯನ ಬೆಟ್ಟ. ಹಾಗೆ ನಮ್ಮ ಪಾಪ ಆಯ್ ಅಂತಿದ್ಲು, ಆಯ್ ಅಂತ ಅಂದ್ಬಿಟ್ಟು ನಾವು ಮುಂದೆ ಹೋದೋ. ನಮ್ಮ ಭಾವರ ಅಣ್ಣ ಮಾತ್ರ ಮುಂದೆ ಹೋಯ್ತಾನೆ ಇದ್ರು, ಎಲ್ಲೂ ನಿಂತ್ಕೊಳ್ಳೇ ಇಲ್ಲ, ಸ್ಪೀಡಾಗಿ ನುಗ್ತಾ ಇದ್ರು. ಅವ್ರಿಗೆ ರೂಟ್ ಗೊತ್ತಿತ್ತಲ್ಲ ಅದರಿಂದ. ಅಲ್ಲಿ ಕಾಣ್ತಿರೋ ಬೆಟ್ಟ ಮಲ್ಲಯ್ಯನ ಬೆಟ್ಟ ಅಂತೆ. ನೋಡಿ ಮಲ್ಲಯ್ಯನ ಬೆಟ್ಟನ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಯಾವ ಥರ ಕಾಣಿಸ್ತಿದೆ ನೋಡ್ತಾ ಇರ್ಬೋದು. ಅಷ್ಟು ದೂರ ಇದ್ರೂ ಬೆಟ್ಟ ಯಾವ ಥರ ಕಾಣಿಸ್ತಿದೆ ನೋಡ್ತಾ ಇರ್ಬೋದು. ಚಿಕ್ಕದು ಅನಿಸುತ್ತೆ ಬೆಟ್ಟ, ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ನಿಮಗೆ. ಹತ್ರ ಹೋದರೆ ದೊಡ್ಡ ಬೆಟ್ಟ ಮಾತ್ರ ಅದು ಮಲ್ಲಯ್ಯನ ಬೆಟ್ಟ. ಅಲ್ಲಿ ಮೈಸೂರು ಸರೌಂಡಿಂಗ್ಸ್ ಇರೋರಿಗೆ ಗೊತ್ತಿರುತ್ತದು. ಮಲ್ಲಯ್ಯನ ಬೆಟ್ಟ ಮೈಸೂರು ಸರೌಂಡಿಂಗ್ಸ್ ಇರೋರಿಗೆ ಹತ್ರ ಆಗುತ್ತೆ, ಅದರಿಂದ ಅವ್ರಿಗೆ ಗೊತ್ತಿರುತ್ತೆ. ಇಲ್ಲಿ ನೋಡಿ ದೇವಸ್ಥಾನ ಯಾವ ಥರ ಇದೆ ಅಂತ, ಯಾವ ಥರ ಕಾಣಿಸ್ತಿದೆ ಅಂತ ದೇವಸ್ಥಾನ. ಈ ದೇವಸ್ಥಾನ ಬಂದು ಅಗಸ್ತ್ಯೇಶ್ವರ ದೇವಸ್ಥಾನ. ಇದ್ರ ಪಕ್ಕದಲ್ಲೇ ಆಂಜನೇಯನ ದೇವಸ್ಥಾನ ಕೂಡ ಇದೆ. ನೋಡಿ ಮುಂದೆ ತೋರಿಸ್ತೀನಿ ವಿಡಿಯೋದಲ್ಲಿ. ಇದು ಅಗಸ್ತ್ಯೇಶ್ವರ ದೇವಸ್ಥಾನ ಯಾವ ಥರ ಇದೆ ನೋಡ್ತಾ ಇರ್ಬೋದು ನೀವು. ಫೇಮಸ್ಸು ಇದು ಸುತ್ತಮುತ್ತ ಹಾಸನ ಡಿಸ್ಟಿಕ್. ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ರಶ್ ಆಗಿದ್ದಾರೆ ಅಂತ, ಎಷ್ಟು ಜನ ಬಂದಿದ್ದಾರೆ ಅಂತ. ಕಾಲಿಡೋಕ್ಕೂ ಜಾಗ ಇಲ್ಲ, ಆ ಥರ ಜನ ಬಂದಿದ್ದಾರೆ.
ಈಗಲೇ ನೋಡ್ತಾ ಇರೋದು ನಾನು ಇಷ್ಟು ರಶ್ ಆಗಿರೋ ದಿನನ್ನ ಈ ದೇವಸ್ಥಾನದಲ್ಲಿ ನೋಡ್ತಾ ಇರ್ಬೋದು. ಇದೇ ಆಂಜನೇಯನ ದೇವಸ್ಥಾನ, ತೋರಿಸಿದ್ನಲ್ಲ ಅದೇ ಆಂಜನೇಯನ ದೇವಸ್ಥಾನ. ಇದು ಕಾವೇರಿ ನೀರು ಹರಿತಾ ಇರೋದು ಇದ್ರ ಪಕ್ಕದಲ್ಲಿ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಐ ಥಿಂಕ್ ಇದು ಬ್ಯಾಕ್ ವಾಟರ್ ಇರ್ಬೋದು, ಕಾವೇರಿ ನೀರು. ನೋಡಿ ದರ್ಶನ್ ಇಲ್ಲಿ ಬಂದವರೆಲ್ಲ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಹೋಗ್ತಾರೆ. ನದಿಗೆ ಪೂಜೆ ಮಾಡೋದಿರ್ಬೋದು, ದೇವರಿಗೆ ಪೂಜೆ ಮಾಡೋದಿರ್ಬೋದು, ಎಲ್ಲ ಥರ ಮಾಡಿಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿ ಸ್ಪೆಷಲ್ ಅದೇನೋ ಸಿಲ್ವರ್ ಏನೋ ಇದು ಬರುತ್ತೆ ಆ ಥರ ತೊಗೊಂಡು ಹುಂಡಿಗೆ ಹಾಕ್ತಾರೆ. ಅದನ್ನು ಮಾರ್ತಾಯಿದ್ರು ಇಲ್ಲಿ. ಹಾಗೆ ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ಇಲ್ಲಿ ಸುಮಾರು ಜನ ಇದ್ದಾರೆ. ಫೋಟೋಗ್ರಾಫರ್ ಇದ್ದರು, ಅವ್ರದ್ದು ಒಂದು ವಿಡಿಯೋ ತೊಗೊಂಡೆ ನಾನು. ನೋಡಿ ಬಂದವ್ರಿಗೆ ಇನ್ಸ್ಟೆಂಟ್ ಫೋಟೋ ಕೊಡುವಂಥದ್ದು ಅವರು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸ್ವಾಮೀಜಿಗಳೆಲ್ಲ ಬಂದವ್ರನ್ನೆಲ್ಲ ಅಡ್ಡ ಹಾಕ್ಕೊಂಡು ಕಾಸು ಕೇಳ್ತಾಯಿದ್ರು. ಅಂದರೆ ಏನೋ ಮಂತ್ರ ಹೇಳೋದು, ಕಾಸು ಇಸ್ಕೊಳ್ಳೋದು, ಆ ಥರ ಮಾಡ್ತಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ಹೂವೆಲ್ಲ ಮಾರ್ತವ್ರೆ. ಇಲ್ಲೇನು ನೋಡ್ತಿದ್ರೆ ಈ ದೇವಸ್ಥಾನ ಬಂದು ಆಂಜನೇಯಂದೆ. ಇದು ನದಿ ಮಧ್ಯದಲ್ಲೇ ಇರುತ್ತೆ. ಅದು ನೀರು ತುಂಬೋದ್ರೆ ಈ ದೇವಸ್ಥಾನ ಕೂಡ ಮುಗೋಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಕೆತ್ತನೆ ಮಾಡಿರುವಂಥ ಗಣೇಶ ವಿಗ್ರಹ. ನೋಡು ದೇವಸ್ಥಾನಕ್ಕೆ ಬಂದಿದ್ದೀವಿ. ನಮ್ಮ ಅಕ್ಕನ ಮಗ ಅವಾಗ ನಮಗೆ ಕೌಂಟ್ರ್ ಕೊಡ್ತಿದ್ದ, ನಾವು ಹೋಗ್ಲಿ ಅಂದ್ಬಿಟ್ಟು ಸುಮ್ಮನಾದ. ಅವರು ದೊಡ್ಡ ಯೂಟ್ಯೂಬರ್ ಆಗ್ಬಿಟ್ರೆ ಮುಂದೆ ಹೇಳೋಕ್ಕಾಗಲ್ಲ ಅದಕ್ಕೆ. ನೋಡ್ತಾ ಇರ್ಬೋದು ಜನಗಳೆಲ್ಲ ಎಷ್ಟು ಎಂಜಾಯ್ ಮಾಡ್ತವ್ರೆ. ಸ್ವಿಮ್ಮಿಂಗ್ ಮಾಡಿಕೊಂಡು ನೀರಲ್ಲಿ ಸ್ನಾನ ಮಾಡಿಕೊಂಡು ಅವ್ರ ಪಾಪನೆಲ್ಲ ಇಲ್ಲೇ ಬಿಟ್ಟು ಗಂಗೆ ಮಾತೆ ಒಳ್ಳೇದು ಮಾಡ್ತಾಳೆ ಅಂದ್ಕೊಂಡು ಅವರು ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು. ನೋಡಿ ನಾವು ಪೂಜೆ ಮಾಡ್ತಾ ಇದ್ದೋ, ನಮ್ಮ ಪಾಪು ಕೈ ಮುಡ್ಕೊಂಡು ನಿಂತಿದ್ದ. ನಮ್ಮ ದೊಡ್ಡಬವರು ಪೂಜೆ ಮಾಡ್ತಾಯಿದ್ರು. ಆಗ ಅವ್ರ ಮಗಳು ಇಸ್ಕೊಂಡ್ಳು ಪೂಜೆ ಮಾಡೋದಕ್ಕೆ. ನಮ್ಮ ದರ್ಶನ್ ಮತ್ತು ಅವ್ರ ಮಗಳು ಪೂಜೆ ಮಾಡಿದ್ರು. ಹಾಗೆ ನಮ್ಮ ಪಾಪು ಓದ್ಲು ಪೂಜೆ ಮಾಡ್ತೀನಿ ಅಂತ. ಪೂಜೆ ಮಾಡಿದ್ಲು ಹೆಂಗೆ ಮಾಡ್ತಾಳೆ ನೋಡಿ. ಹಾಗೆ ನಾನು ಕ್ಯಾಮ್ರಾ ಇಟ್ಕೊಂಡೆ ಪೂಜೆ ಮಾಡಿದೆ. ಅದಾದ್ಮೇಲೆ ನಮ್ಮ ಬಾಬಾ ಪೂಜೆ ಮಾಡ್ತಾಯಿದ್ರು. ಏನು ದೇವ್ರ ಭಕ್ತಿ ಅಲ್ಲಲ್ಲೇ. ಆಮೇಲೆ ಪೂಜೆ ಮುಗಿಸ್ಕೊಂಡು ನಮ್ಮ ಪಾಪನ ಎತ್ಕೊಂಡು ಬಂದೆ ನಾನು. ಹಂಗೆ ಹೂವೆಲ್ಲ ಮಾರ್ತಾಯಿದ್ರು ನೋಡಿಕೊಂಡು. ಹಾಗೆ ನಮಗೆ ಒಂದು ಸ್ವಲ್ಪ ಐಟಮ್ ಬೇಕಿತ್ತು. ಅದೇ ಹಾವು ಥರ ಇರುತ್ತಲ್ಲ ಸಿಲ್ವರ್ದು, ಅದನ್ನ ತೊಗೊಬೇಕಾಗಿತ್ತು. ಗುಂಡಿಗೆ ಹಾಕೋದಕ್ಕೆ ತೊಗೊತಾ ಇದ್ದು. ಅವರು ಅಣ್ಣನೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟರು, ಯಾವ ಥರ ಪೂಜೆ ಮಾಡಬೇಕು ಗುಂಡಿಗೆ ಹಾಕ್ಬಿಟ್ಟು ಹಂಗೆ ಹಿಂಗೆ ಅಂತ. ಅದನ್ನೆಲ್ಲ ಕೇಳಿಕೊಂಡು ನಮಗೆ ಏನು ಬೇಕೆಲ್ಲ ತೊಗೊಂಡು ಅವ್ರಿಗೆ ಅಮೌಂಟ್ ಕೊಟ್ಟು. ಅಣ್ಣ ಓಪನ್ ಮಾಡೋಣ. ಕಾಣಿಕೆ ಸೇರಿಸ್ಬಿಟ್ಟು ಕಿವಿ ಕರ್ಣ ಯಾರು ಹಾಕೋದು ಅವ್ರ ಕೈ ಕೊಡಿ. ಎಷ್ಟು ಕಾಣಿಕೆ ಸೇರಿಸ್ತಾರೆ ನೀವು ಬೇರೆ ಸೈಡ್ ಯಾವ್ದು ಹೆಂಗೆ ಹಾಕೋದು ಸಿಕ್ಕಿಲ್ಲ. ನೀವು ಕಿವಿ ಕರ್ಣಕ್ಕೆ ನಿಮ್ಮ ಕೈಲಿ ಎಷ್ಟಾಯ್ತು ಅಷ್ಟು ಕಾಣಿಕೆ ಸೇರ್ತಾರೆ. ಈ ಬಿಸಿಲಿಗೂ ಅದಕ್ಕೂ ನನಗಂತೂ ಸುಸ್ತಾಗೋಯ್ತು. ಆದರೂ ಪರವಾಗಿಲ್ಲ, ದೇವಸ್ಥಾನಕ್ಕೆ ಬಂದಿರೋದು ಅಂದ್ಬಿಟ್ಟು ತಿರ್ಗಾ ವಾಪಸ್ ಹೋಗ್ತಾ ಇದ್ದು ನಾಗೂರು ಕಲ್ಲಿಗೆ ಪೂಜೆ ಮಾಡೋದಕ್ಕೆ. ನಮ್ಮ ಅಕ್ಕವರೆಲ್ಲ ಪೂಜೆ ಮಾಡೋಕ್ಕೆ ಕರ್ಕೊ ಹೋಗ್ತಾಯಿದ್ರು. ಆಯಿತು ಸರಿ ಅಂದ್ಬಿಟ್ಟು ನಾನು ಬಂದೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ. ಅಲ್ಲಿ ಹೋಗು. ನಾವು ನಾಗರಕಲ್ಗೆ ಮನೆಯವರೆಲ್ಲ ಪೂಜೆ ಮಾಡಿ ಕೃಷ್ಣ ಕುಂಕುಮ ಹಾಕಿ ಹಾಲು ಅಭಿಷೇಕ ಮಾಡಿ ಹೊರಟು. ಸೈಡ್ ಬನ್ನಿ ಬಾ.
ನಾಗರಕಲ್ಲಿಗೆ ಪೂಜೆ ಮಾಡಬೇಕಾದ್ರೆ ಯಾರ್ಯಾರು ಹೋಗಿರ್ತಾರೆ ಎಲ್ಲರೂ ಪೂಜೆ ಮಾಡಿ, ಒಳ್ಳೇದಾಗುತ್ತೆ ನಿಮಗೂ. ಎಲ್ಲರೂ ಪೂಜೆ ಮಾಡಿ ಹಾಗೆ ಬರಬೇಡಿ. ನಾನು ಕೂಡ ಪೂಜೆ ಮಾಡಿದೆ ನಾಗರಕಲ್ಲಿಗೆ. ಯಾರು ಹಾಗೆ ಬರಕ್ಕೆ ಹೋಗ್ಬೇಡಿ, ಪೂಜೆ ಮಾಡಿ ದಯವಿಟ್ಟು. ಹಾಗೆ ನೋಡ್ತಾ ಇರ್ಬೋದು, ಆಂಜನೇಯನ ದೇವಸ್ಥಾನಕ್ಕೂ ಕೂಡ ಸುಮಾರು ಜನ ಭೇಟಿ ನೀಡ್ತಿದ್ದಾರೆ ಅಲ್ಲಿ. ಹಾಗೆ ನಮ್ಮ ಭಾವ ಅವರು ದಾರ ಕಟ್ಟಿಸ್ಕೊಂತ ಇದ್ರು, ಅದನ್ನ ಸ್ವಲ್ಪ ವಿಡಿಯೋ ಮಾಡಿದ್ರೆ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಣ್ಣುಕಾಯಿ ತೊಗೋಬೇಕಾಯಿತು, ಹಣ್ಣುಕಾಯಿ ತೊಗೊತಾ ಇದ್ರು ನಮ್ಮ ಭಾವ. ಹಾಗೆ ನನ್ನ ಕಡೆಯಿಂದನೂ ಹಣ್ಣುಕಾಯಿ ಮಾಡಿಸ್ಬೇಕಾಯಿತು. ಅದಕ್ಕೆ ನನಗೂ ಹಂಗೆ ತೊಗೊಂಬಿಡಿ, ನಾನು ಅಮೌಂಟ್ ಕೊಡ್ತೀನಿ ಅಂತ ಹೇಳಿದೆ. ತೊಗೊತಾ ಇದ್ರು. ನೋಡ್ತಾ ಇರ್ಬೋದು ಎಷ್ಟು ಜನ ರಶ್ ಆಗಿದ್ದಾರೆ, ಕ್ಯೂ ಇದೆ ಇಲ್ಲಿ. ಒಳಗಡೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಫುಲ್ಲು ಕಲ್ಲುದು ಇದು ದೇವಸ್ಥಾನ, ಕಲ್ಲಿಂದ ಮಾಡಿರೋವಂಥ ದೇವಸ್ಥಾನ. ಇಲ್ಲೇ ಬಾವಿ ಕೂಡ ಇತ್ತು ಒಳಗಡೆ ಒಂದು. ಹಾಗೆ ವಿಡಿಯೋ ಮಾಡಿಕೊಂಡೆ ನಾನು. ನೋಡ್ತಾ ಇರ್ಬೋದು ಒಳಗಡೆ ಫುಲ್ಲು ಸೆಕೆ, ಫ್ಯಾನ್ ಒಂದು ಹಾಕಿರ್ತಾರೆ ಒಂದು. ನಡಿ ಮನೆಗೆ. ಒಳಗಡೆ ದೇವಸ್ಥಾನದ ಒಳಗಡೆ ಅಂತೂ ವಿಡಿಯೋ ಮಾಡಕ್ಕೆ ಬಿಡ್ನಿಲ್ಲ. ದೇವರು ಸಕ್ಕದಾಗಿತ್ತು ಮಾತ್ರ. ದೇವರು ವಿಡಿಯೋ ಮಾಡಕ್ಕೆ ಬಿಡ್ನಿಲ್ಲ, ಒಳಗಡೆ ಎಲ್ಲ ಅಲೋ ಇಲ್ಲ ಅಂತ. ಅದಕ್ಕೆ ನಾನು ಆಚೆ ಬಂದಮೇಲೆ ಒಂದು ವಿಡಿಯೋ ಮಾಡಿದೆ. ದೇವಸ್ಥಾನದಿಂದ ಒಂದು ಸ್ವಲ್ಪ ಅಂದರೆ ಒಳಗಡೆನೆ ಸ್ವಲ್ಪ ದೇವ್ರ ಗುಡಿಯಿಂದ ಆಚೆ ಬಂದಮೇಲೆ ಸೀರೆ ಎಲ್ಲ ಮಾರ್ತಾಯಿದ್ರು. ಒಳಗಡೆನೆ ದೇವಸ್ಥಾನದ ಒಳಗಡೆನೆ, ಅದೇನೋ ಗೊತ್ತಿಲ್ಲ, ದೇವಸ್ಥಾನದ ಒಳಗಡೆನೆ ಇತ್ತು. ಹಾಗೆ ಅದನ್ನ ನೋಡ್ಕೊಂಡು ಆಚೆ ಬಂದು ನಮ್ಮ ಪಾಪನ ಎತ್ಕೊಂಡಿದ್ದೆ ನಾನು. ಏನ ಹಾಗೆ ದೇವಸ್ಥಾನ ದರ್ಶನ ಮುಗಿದ್ಮೇಲೆ ಇಲ್ಲಿ ಜಾತ್ರೆ ಎಲ್ಲ ಕಟ್ಟಿದ್ರಲ್ಲ, ಅದನ್ನೆಲ್ಲ ನೋಡ್ಕೊಂಬರೋಣ ಅಂದ್ಬಿಟ್ಟು ಹಂಗೆ ಒಂದು ರೌಂಡ್ ಬಂದು. ಹಾಗೆ ಇಲ್ಲಿ ಮುಂದೆ ಒಂದು ಕೆರೆ ಹತ್ರ ಮೀನೆಲ್ಲ ಸಾಕಿರ್ತಾರೆ, ಅಂದರೆ ದೇವ್ರ ಮೀನುಗಳು ಅಂತ ಕರೀತಾರೆ, ಅದೇನೋ ಗೊತ್ತಿಲ್ಲ ನನಗೂ. ಅಲ್ಲೋಗಿ ಕಡಲೆಪುರಿ ಎಲ್ಲ ಎಷ್ಟು ಆಟ ಆಡ್ತಾ ಇರ್ತಾರೆ. ಅಂದರೆ ಮೀನಿಗೆ ಆಹಾರ, ಇವ್ರಿಗೆ ಎಂಜಾಯ್ಮೆಂಟು ಅಷ್ಟೇ ನನ್ನ ಪ್ರಕಾರ. ಲಾಜಿಕಲಿ ಯೋಚನೆ ಮಾಡೋದಾದರೆ ಎಲ್ಲನೂ ಲಾಜಿಕಲಿ ಯೋಚನೆ ಮಾಡೋಕ್ಕಾಗಲ್ಲ. ಸೊ ಅಲ್ಲೇ ಬಿಡಿ. ಇಲ್ಲೆಲ್ಲ ಟ್ಯಾಟು ಎಲ್ಲ ಇತ್ತು, ಅದನ್ನೆಲ್ಲ ಹಾಕ್ಸೋಕೆ ಹೋಗ್ಬೇಡಿ ಜಾತ್ರೆಗಳಲ್ಲಿ. ಟ್ಯಾಟು ಗೀಟು ಎಲ್ಲ ನೋಡ್ತಾ ಇರ್ಬೋದು ನೀವು, ಅವೆಲ್ಲ ಹಾಕ್ಸೋಕೆ ಹೋಗ್ಬೇಡಿ. ಹಾಗೆ ಮುಂದೆ ಹೊರಟು ನಾವು. ನಮ್ಮ ಪಾಪ ಅದು ಇದು ಬೇಕು ಅಂತಾಳೆ ಅಂದ್ಬಿಟ್ಟು ನಾನು ಬೇಗ ನಡ್ಕೊಂಡು ಹೋಗ್ತಾ ಇದ್ದೆ. ನೋಡ್ತಾ ಇರ್ಬೋದು ಮೀನು ಹೆಂಗೆ ಆಡ್ತಿವೆ ಅಂತ, ಆಹಾರ ಎಸೆದ್ರೆ ನೋಡ್ತಾ ಇರ್ಬೋದು ಹೆಂಗಿದೆ ನೋಡಿ. ಮೀನುಗಳು ಬೇಜಾನಿದೆ, ಮೀನುಗಳಂತೂ ನೋಡ್ತಾ ಇರ್ಬೋದು ನೀವು ಯಾವ ಥರ ಒದ್ಲಾಡ್ತಿದೆ ಮೀನುಗಳು, ಆಹಾರ ಎಷ್ಟಾಗೆಲ್ಲ. ಹಾಗೆ ಇಲ್ಲಿ ಊಟ ಎಲ್ಲ ಮಾಡ್ತಾಯಿದ್ರು, ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಆ ಟೈಮ್ ಆಯಿತು ಅಂದ್ಬಿಟ್ಟು ಮನೆ ಹತ್ರ ಬಂದಮೇಲೆ ಬಸ್ ಹತ್ಕೊಂಡು ವಾಪಸ್ಸು ಮೈಸೂರಿಗೆ ಬಂದ. ಮೈಸೂರಿಗೆ ಬರ್ಬೇಕಾದ್ರೆ ನಾನು ಹೇಳಿದ್ನಲ್ಲ ಲೈಟಿಂಗ್ಸು ನೋಡಿ, ಲೈಟಿಂಗ್ಸ್ ತೋರಿಸ್ತಾ ಇದ್ದೀನಿ. ಅರಮನೆ ಲೈಟಿಂಗ್ಸ್ ಯಾವ ಥರ ಇದೆ ಅಂತ. ಫುಲ್ಲು ಲೈಟಿಂಗ್ಸ್ಗಳಲ್ಲಿ ಮುಳುಗಿಸ್ಬಿಟ್ಟವ್ರೆ ಅರಮನೆನ. ನೋಡ್ತಾ ಇರ್ಬೋದು ನೀವು, ಸಕ್ಕತ್ತಾಗಿ ಕಾಣಿಸುತ್ತೆ ಮಾತ್ರ ಲೈಟಿಂಗ್ಸ್ ಆ ಥರ ಇರೋದಕ್ಕೆ. ಸೊ ಗೈಸ್, ಇದೆಲ್ಲ ತೋರಿಸ್ತಾ ನಾನು ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.